ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ಈ ಹಿನ್ನೆಲೆಯಲ್ಲಿ ಇವತ್ತು ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಿ ಅವರ ಫಾಲೋವರ್ಸ್ಗೂ ಕೂಡ ನೀವು ಬಂದು ಮತದಾನ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಯಿತು. ಬೆಳಗ್ಗೆಯಿಂದಲೂ ಕೂಡ ಹಲವಾರು ಸೆಲೆಬ್ರಿಟೀಸು ತಮ್ಮ ತಮ್ಮ ಒಂದು ಬೂತ್ಗಳಿಗೆ ಹೋಗಿ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ನಂತರ ದೇಶಕ್ಕಾಗಿ ನೀವು ಮತದಾನವನ್ನ ಮಾಡೋದನ್ನ ಮರಿಬೇಡಿ ಅನ್ನುವಂತಹ ಕರೆಯನ್ನ ಕೂಡ ಅವರ ಫಾಲೋವರ್ಸ್ಗೆ ಕೊಟ್ಟಿದ್ದಾರೆ. ಸೊ ಅವರನ್ನ ಎಲ್ಲ ರೀತಿಯಲ್ಲೂ ಅನುಕರಿಸುವಂತಹ ಅಭಿಮಾನಿಗಳು ಈ ವಿಷಯದಲ್ಲೂ ಅವರ ಹೇಳಿಕೆಯನ್ನು ಅನುಕರಿಸಿದ್ರೆ ಬಹುಶಃ ಮತದಾನದ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂತಹ ನಿರೀಕ್ಷೆ. ದರ್ಶನ್ ಅವರು ಮತ್ತು ಯಶ್ ಅವರ ಪತ್ನಿ ರಾಧಿಕಾ ಮತ್ತು ಸುದೀಪ್ ಅವರ ತಾಯಿ ಮಗಳ ಜೊತೆಗೆ ಬಂದಿದ್ರು. ಸುದೀಪ್ ಅವರು ನಟ ಶ್ರೀಮುರಳಿ ಅವರ ತಂದೆ ತಾಯಿಯ ಜೊತೆಗೆ ಬಂದಿದ್ರು. ಶ್ರೀಮುರಳಿ ಅವರ ತಾಯಿ ಅವ್ರ ಕಾಲಿಗೆ ಸಮಸ್ಯೆ ನಡಿಲಿಕ್ಕಾಗಲ್ಲ ಅಂಥದ್ರಲ್ಲೂ ಕೂಡ ಕರ್ಕೊಂಬಂದು ಅವರು ವೋಟ್ ಮಾಡಿಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನಟ ದರ್ಶನ್, ರಾಧಿಕಾ, ಯಶ್ ಅವರು ಆಗಮಿಸಿದ್ರು. ಸುದೀಪ್ ಮತ್ತು ಅವರ ಪುತ್ರಿ ಸಾನ್ವಿ ಅವರು ಬಂದಿದ್ರು. ರಕ್ಷಿತಾ ಪ್ರೇಮ್ ಮತ್ತು ನೆನಪಿರಲಿ ಪ್ರೇಮ್ ಅವರು ಕೂಡ ಬಂದು ಮತವನ್ನು ಚಲಾವಣೆಯನ್ನು ಮಾಡಿದಂಥದ್ದು. ಹಲವಾರು ಸ್ಯಾಂಡಲ್ವುಡ್ನ ಸೆಲೆಬ್ರಿಟೀಸ್ ಇವತ್ತು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸುವಲ್ಲಿ ಬಹಳ ಉತ್ಸುಕತೆಯಿಂದ ಬಂದಿದ್ರು. ಅದರಂತೆ ಅವರು ಅವರ ಅಭಿಮಾನಿಗಳಿಗೂ ಕೂಡ ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿ, ದೇಶಕ್ಕಾಗಿ ನಿಮ್ಮ ಒಂದು ಓಟ್ ಬಹಳ ಮುಖ್ಯವಾಗುತ್ತೆ. ಒಂದು ಓಟ್ ಯಾವ ಮಹಾ ಅಂತ ಉಡಾಫೆ ಮಾಡೋದು ಅಥವಾ ರಜಾ ಸಿಕ್ತು ಅಂತ ಎಲ್ಲಾದರೂ ಹೋಗೋದು ಇದೆಲ್ಲ ಮಾಡಬೇಡಿ. ರಜಾಗಳು ಕಾಮನ್ ಆಗಿ ಯಾವಾಗಲೂ ಸಿಗ್ತಾ ಇರುತ್ತೆ. ಸೊ ಅದನ್ನೇ ಇಟ್ಕೊಂಡು ಇವಾಗಲೂ ನಾವು ಹೋಗ್ತೀವಿ ಅಂದರೆ 5 ವರ್ಷಕ್ಕೊಂದ್ಸರಿ ಬರುವಂತಹ ಮತದಾನವನ್ನು ಮಿಸ್ ಮಾಡ್ಕೊಳ್ಳಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದಂತಹ ವಿಷಯವೂ ಕೂಡ ಗಮನ ಸೆಳೆಯಿತು. ಹಲವಾರು ನಟ ನಟಿಯರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರರು ಎಲ್ಲರೂ ಕೂಡ ಹೊಂದಿದ್ರು. ಕರ್ತವ್ಯ ಅಲ್ವಾ, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಸ್ಫೂರ್ತಿ ಅಂತೇನಿಲ್ಲ, ಅದು ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಐ ಥಿಂಕ್ ಅದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಯಾವಾಗಿಂದ ವೋಟಿಂಗ್ ನಿಮ್ಗೆ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿ ಹಂತದಲ್ಲೂ ನೀವೇನು ತಗೊಂಡಿದ್ರಿ ಆ ಡಿಸಿಷನ್ನು ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತವೆ. ಗುಡ್, ಒಳ್ಳೆಯದು. ವೋಟಿಂಗ್ ಜಾಸ್ತಿ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಇನ್ನು ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೇದು. ಮಾಡ್ತಾರೆ. ಲಾಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇದ್ರೆ, ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಬೈ ದ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು ಅನ್ಕೋತೀನಿ. ಏನು ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ಕೆ ಬಿಡಬೇಕು. ಅಷ್ಟೇ ಅಲ್ವಾ ಗವರ್ನೆನ್ಸ್ ಸಿ. ಕೆಲವು ಡಿಪಾರ್ಟ್ಮೆಂಟಲ್ಲಿ ತೃಪ್ತಿ ಇರ್ಬೋದು, ಕೆಲವು ಇರಲ್ಲ. ಬಟ್ ಇನ್ ಟೋಟಲ್ ಭಾರತ ಏನು ಆಪರ್ಚುನಿಟಿ ಈಗಿದೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಡೆಮೋಗ್ರಫಿಕ್ಸಿಗೆ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ. ಒಳ್ಳೆ ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಬಂದು ವೋಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಎಷ್ಟು ಯಾರು ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂದಾಗ ಏನು ಮಾಡೋಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ, ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದು ಮಾಡೇ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ಮಾಡೋಕ್ಕಾಗದೇ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ವೋಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದ್ದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, ವೋಟ್ ಹಾಕದೇ ಇರೋರ್ಗೂ ಆಗ್ತಾ ಇದೆಯಲ್ಲ, ಅನುಭವಿಸ್ಲಿಕ್ಕೆ. ಸರ್, ಫೇವ್ರೇಟ್ ನಟಿ ಹೇಳ್ತಾರೆ ಅಂತ ಬಂದ್ಬೇಡಿ. ನಿಮ್ಗೆ ಜವಾಬ್ದಾರಿ ನಿಮ್ಗೆ ಇರಬೇಕು, ನಿಮ್ಮ ಹಕ್ಕಿದು, ನಿಮ್ಮ ಕರ್ತವ್ಯ. ವೋಟ್ ಮಾಡಿ. ಇಟ್ ಫೀಲ್ಸ್, ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು. ನಮಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್. ಅಟ್ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗವರ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟು. ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ. ಯು ಆಲ್ ನೋ ವಾಟ್ ಈಸ್ ದ ರೈಟ್ ಥಿಂಗ್, ವಾಟ್ ಇಸ್ ದ ರಾಂಗ್ ಥಿಂಗ್ ಅಂತ. ಅಟ್ಲೀಸ್ಟ್ ಡೂ ದ ರೈಟ್ ಥಿಂಗ್ ಆ್ಯಂಡ್ ಪ್ಲೀಸ್ ಇವತ್ತು ಎಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ. ಥ್ಯಾಂಕ್ ಯು. ಇಟ್ ಫೀಲ್ಸ್, ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್. ಪ್ರೇಮ್, ರಕ್ಷಿತಾ, ಎಸ್ ನಾರಾಯಣ್, ಅಮೂಲ್ಯ, ಶ್ರೀಮುರಳಿ, ಸೃಜನ್, ಲೋಕೇಶ್, ಜಗ್ಗೇಶ್, ಕೋಮಲ್, ಸುಧಾರಾಣಿ, ತಾರಾ, ರಕ್ಷಿತಾ, ಸುದೀಪ್, ಯಶ್, ದರ್ಶನ್,
ಎಲ್ಲರೂ ಕೂಡ ಬಂದು ಮತವನ್ನು ಚಲಾಯಿಸಿದ್ದಾರೆ. ಅವರ ಅಭಿಮಾನಿಗಳಿಗೂ ಕೂಡ ನೀವು ಮತವನ್ನು ಚಲಾಯಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನೂ ಇಲ್ಲಿವರೆಗೂ ಒಳ್ಳೆ ರೀತಿಯಲ್ಲೇ ವೋಟಿಂಗ್ ಆಗ್ತಾ ಇದೆ. ಸಂಜೆ ವೇಳೆಗೆ ಗೊತ್ತಾಗುತ್ತೆ ಎಂಡ್ ರಿಸಲ್ಟ್ ಎಷ್ಟು ಜನ ವೋಟ್ ಮಾಡಿದ್ದಾರೆ ಅಂತ. ಸೊ ಹೋಪ್ಫುಲಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಾಡಿ ಸರ್ಕಾರ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಎಲ್ಲರೂ ಮತದಾನ ನಮ್ಮೆಲ್ಲರ ಹಕ್ಕು. ಆ ಮತದಾನ ಮಾಡೋದ್ರಲ್ಲಿ ಯಾರನ್ನೂ ತಪ್ಪಿಸ್ಕೊಳ್ಬೇಡಿ. ಇದು ನಮ್ಮ ಹಕ್ಕು. ಯೋಚನೆ ಮಾಡಿ ಮತದಾನ ಮಾಡಿ. ದೇಶಕ್ಕೆ ಒಳ್ಳೆಯದಾಗಬೇಕು, ಅದನ್ನು ಯೋಚನೆ ಮಾಡಿ ಮತದಾನ ಮಾಡಿ. ಅಷ್ಟೇ ನನ್ನ ಆಸೆ. ಬಂದು ಹಾಕಿಬಿಟ್ಟು ಆಮೇಲೆ ಬೇಕಾದರೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಮತ ಹಾಕೋದು ಮಾತ್ರ ತಪ್ಪಿಸ್ಕೊಳ್ಬೇಡಿ ದಯವಿಟ್ಟು, ನನ್ನ ರಿಕ್ವೆಸ್ಟು. ಯಾಕೆಂದರೆ ಮತ ತುಂಬ ಬೆಲೆ ಬಾಳುವಂಥದ್ದು. ಅದಕ್ಕೆಷ್ಟು ಬೆಲೆ ಅಂತ ಅಂದರೆ ನಮ್ಗಳಿಗೆ ಗೊತ್ತಾಗಬೇಕು. ಆದ್ದರಿಂದ ಯಾರು ತಪ್ಪಿಸ್ಕೊಳ್ಬೇಡಿ, ದಯವಿಟ್ಟು ಮತ ಮಾಡಿ.